ಸ್ಕಂದ ಪುರಾಣದ ಮಾಹೇಶ್ವರ ಖಂಡದ ಚಿಂತನೆಯಲ್ಲಿ ಕುಮಾರೋತ್ಪತ್ತಿಯ ಪ್ರಸಂಗವನ್ನು ನೋಡಿದೆವು. ಅದರಲ್ಲಿ ಪಾರ್ವತಿಯ ತಪಸ್ಸಿನ ಹಿರಿಮೆ ಗರಿಮೆಗಳನ್ನು ಅವಳು ಎಷ್ಟೊಂದು ಸೊಗಸಾಗಿ ನಿರೂಪಿಸಿದ್ದಾಳೆ ಅಂತ. ಆ ಪಾರ್ವತಿಯ ಮಾತನ್ನು ವ್ಯಾಸರು ನುಡಿಸ್ತಾ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಯಾವೊಂದು ಮಾತನ್ನು ಹೇಳಿದ್ದಾರೆ, ಅದಕ್ಕೆ ಸಂವಾದಿಯಾದಂತಹ ಒಂದು ಮಾತು ಬಂದದ್ದು. ಅದು ವ್ಯಾಸರು ಮತ್ತು ಮಧ್ವರು ಇವರಿರುವರ ಐಕಮತ್ಯಕ್ಕೆ ಒಂದು ದ್ಯೋತಕವಾಗಿ ಅವರಿಬ್ಬರದ್ದೂ ಕೂಡ ಅಭಿಪ್ರಾಯ ಒಂದೇ ಇರ್ತದೆ ಎಂಬುದಕ್ಕೆ ಒಂದು ಕುರುಹಾಗಿ ನಮಗೆ ಈ ಭಾಗದಲ್ಲಿ ಸಿಕ್ಕಿದೆ. ಇದನ್ನು ಮುಂದುವರೆದು ಮುಂದೆ ನಮಗೆ ಅಪೂರ್ವವಾದಂತಹ ಒಂದೆರಡು ಘಟ್ಟಗಳನ್ನು ಈ ಸ್ಕಂದ ಪುರಾಣ ನಮ್ಮ ಮುಂದಿಡಲಿಕ್ಕಿದೆ. ಅದನ್ನು ಈ ವಿಷಯನ ಚಿಂತನೆಯ ಬಳಿಕ ಮತ್ತೆ ನಾವು ನೋಡೋಣ. ಒಟ್ಟು ಪಾರ್ವತಿ ತಾನು ತಪಸ್ಸು ಮಾಡುವಾಗ ಯಾಕೆ ತಪಸ್ಸು ಮಾಡ್ತಾಳೆ ಎನ್ನುವುದನ್ನು ಹೇಳುತ್ತಾ, ಎಲ್ಲ ಕೆಲಸಗಳು ಕೂಡ ಸಿದ್ಧವಾಗುವಂಥದ್ದು ಕೇವಲ ತಪಸ್ಸಿದ್ದಾಗ ಮಾತ್ರ. ತಪಸ್ಸು ಇಲ್ಲ ಅಂತಾದರೆ ದೊಡ್ಡದಾದಂತಹ ಕೆಲಸಗಳು ಕೈಗೂಡುವುದಿಲ್ಲ. ಆದ್ದರಿಂದ ಲೋಕದಲ್ಲಿ ಯಾರು ತಾವು ಲೋಕಕ್ಕೇನಾದರೂ ದೊಡ್ಡ ಕಾಣಿಕೆಯನ್ನು ಕೊಟ್ಟು ಹೋಗಬೇಕು, ನಮ್ಮಿಂದ ಲೋಕಕ್ಕೆ ಉಪಕಾರ ಆಗಬೇಕು, ಅದು ಬಹಳ ದೊಡ್ಡ ಮಟ್ಟಿನದ್ದಿರಬೇಕು. ಅಪೂರ್ವವಾದಂತಹ ಈ ಮನುಷ್ಯ ಶರೀರವನ್ನು ಪಡೆದು ಸಾಮಾನ್ಯವಾದಂತಹ ಪ್ರಾಣಿ ಪಕ್ಷಿಗಳಂತೆ ಬದುಕಿದರೆ ಅದಕ್ಕೇನು ಅರ್ಥ ಇದೆ? ಅನೇಕ ಮಂದಿ ಲೋಕದಲ್ಲಿ ಸಮಾಜ ಉದ್ಧಾರಕರಾಗಿ ಸುಧಾರಕರಾಗಿ ಬಂದು ಲೋಕಕ್ಕೆ ಒಳಿತನ್ನುಂಟು ಮಾಡಿರ್ತಾರೆ. ಅಂತೆಯೇ ನಾವೂ ಕೂಡ ಬದುಕಬೇಕು ಅಂತ ಒಂದು ವೇಳೆ ಬಯಸುವುದಾದರೆ ಅದಕ್ಕೆ ಕೇವಲ ಅವರನ್ನು ಅನುಕರಿಸಿದರೆ ಸಾಲದು. ಅವರನ್ನು ನಮ್ಮ ಆದರ್ಶವಾಗಿ ಇಟ್ಟುಕೊಂಡು ನಾವು ಪ್ರವೃತ್ತಿ ಮಾಡಿದರೆ ಅವರಂತೆ ನಾವು ಸಮಾಜದಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ನಮ್ಮಂತೆ ಎಲ್ಲರೂ ಕೂಡ ಸಮಾನವಾದಂತಹ ಬುದ್ಧಿಶಕ್ತಿ, ಶರೀರ ಚೈತನ್ಯ ಇದನ್ನೆಲ್ಲ ಹೊಂದಿದ್ದರೂ ಕೂಡ ಪ್ರತಿಯೊಬ್ಬ ಮಾಡುವಂತಹ ಕೆಲಸದ ಅಭಿವೃದ್ಧಿಯಲ್ಲಿ, ಅದರ ಪ್ರಭಾವದಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ. ಇದು ಯಾಕೆ ಅಂತ ಕೇಳಿದರೆ ಅದರ ಹಿಂದಿರತಕ್ಕಂತಹ ತಪಸ್ಸು. ಒಬ್ಬ ವ್ಯಕ್ತಿ ಈ ಜನ್ಮದಲ್ಲಿ ದೊಡ್ಡದಾದಂತಹ ಸಾಧನೆಯನ್ನು ಮಾಡದೇ ಇದ್ದರೂ ಕೂಡ ಜನ್ಮಾಂತರದಲ್ಲಿ ಮಾಡಿದಂತಹ ತಪಸ್ಸಿನ ಫಲದಿಂದಾಗಿ ಇಹದಲ್ಲಿ ಅಲ್ಪ ಪ್ರಯತ್ನದಿಂದಲೇ ದೊಡ್ಡದಾದಂತಹ ಫಲವನ್ನು ಕಾಣುವುದನ್ನು ನಾವು ನೋಡ್ತೇವೆ. ಆದ್ದರಿಂದ ಪಾರ್ವತಿ ಹೇಳ್ತಾ ಇರೋದು, ಪ್ರತಿಯೊಬ್ಬನೂ ಕೂಡ ತಪಸ್ಸನ್ನು ಮಾಡಬೇಕು. ಕೆಲಸ ಕೈಗೂಡುವುದರಲ್ಲಿ 3 ಅಂಶಗಳನ್ನು ಪಾರ್ವತಿ ಹೇಳಿದ್ದಾಳೆ. ಒಂದು ಅವರವರ ಯೋಗ್ಯತೆ. ಆ ಯೋಗ್ಯತೆಯನ್ನು ಸಂಪಾದನೆ ಮಾಡುವಂತಹದ್ದಲ್ಲ, ಅದು ಸಹಜವಾಗಿರುವಂಥದ್ದು. ಬೀಜವನ್ನು ಬಿತ್ತುತ್ತೇವೆ, ಕೆಲವು ಬೀಜಗಳಿಂದಾಗಿ ಹುಟ್ಟುವಂತಹ ಸಸಿ ಒಳ್ಳೆಯ ಫಲವನ್ನು ಕೊಡ್ತದೆ. ಅದೇ ರೀತಿಯಾಗಿ ಮತ್ತೊಂದು ಬೀಜವನ್ನು ಬಿತ್ತುತ್ತೇವೆ, ಅದರಿಂದಲೂ ಫಲ ಬರ್ತದೆ. ಆದರೆ ಈ ಬೀಜದಷ್ಟು ಫಲ ಅಲ್ಲಿ ಬರುವುದಿಲ್ಲ. ಎರಡೂ ಗಿಡಗಳಿಗೂ ಕೂಡ ಎರೆಯುವಂತಹ ಗೊಬ್ಬರ, ನೀರು ಇದೆಲ್ಲ ಸಮಾನವಾಗಿದ್ದರೂ, ಭೂಮಿಯ ಫಲವತ್ತತೆಯು ಸಮಾನ ಆಗಿದ್ದರೂ ಕೂಡ ಆ 2 ಬೀಜಗಳಲ್ಲಿ ಬರುವಂತಹ ಫಲ ಒಂದೇ ಆಗಿರುವುದಿಲ್ಲ. ಯಾಕೆ ಅಂತ ಹೇಳಿದರೆ ಆ ಬೀಜದಲ್ಲಿರುವಂತಹ ಸ್ವಭಾವ ಸಾಮರ್ಥ್ಯ. ಹಾಗೆಯೇ ಪ್ರತಿಯೊಬ್ಬ ಜೀವನಲ್ಲಿಯೂ ಕೂಡ ಒಂದು ಸ್ವಭಾವ ಸಾಮರ್ಥ್ಯ ಇದೆ. ಅದರ ಜೊತೆಗೆ ದೈವದ ಬಲ ಬೇಕು, ಆತನ ಪ್ರಯತ್ನ ಬೇಕು. ಎರಡರ ಪರಿಚಯ ನಮಗಿಲ್ಲ. ನಮ್ಮ ಸ್ವಾಭಾವಿಕವಾದಂತಹ ಸಾಮರ್ಥ್ಯ, ಯೋಗ್ಯತೆ ಏನು ಇದು ಗೊತ್ತಿಲ್ಲ. ಭಗವಂತನ ಅನುಗ್ರಹ ಎಷ್ಟಿದೆ ಅದು ಕೂಡ ತಿಳಿದಿಲ್ಲ. ಆದರೆ ನಮಗೆ ತಿಳಿದಿರುವುದು ಯಾವುದು ಅಂದರೆ ಪುರುಷ ಪ್ರಯತ್ನ, ನಮ್ಮ ಹಠ, ನಮ್ಮ ಪ್ರಯತ್ನ. ಆದ್ದರಿಂದ ನಮ್ಮ ಪ್ರಯತ್ನವನ್ನು ನಾವು ಮಾಡಲೇಬೇಕು. ದೈವಾನುಗ್ರಹ ಇದೆ ಎಂಬುದಾಗಿ ಆಶಾಭಾವದಿಂದ ಇರಬೇಕು. ಯಾವುದೇ ವಿಷಯದಲ್ಲಿ ನಾವು ನಕಾರಾತ್ಮಕವಾಗಿ ಹೋಗುತ್ತಾ ಇದ್ದರೆ ನಮಗೆ ದಾರಿಯೇ ಇಲ್ಲ. ಎಲ್ಲ ಕಡೆಯೂ ಕೂಡ ಇಲ್ಲ 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 ಎಂಬ ನಕಾರಾತ್ಮಕತೆ ಬಂದರೆ ಜೀವನದಲ್ಲಿ ಏನು ಆಶಾಭಾವ ಇರಲಿಕ್ಕೆ ಸಾಧ್ಯ? ಏನನ್ನು ಮಾಡಲಿಕ್ಕೆ ಸಾಧ್ಯ? ಆದ್ದರಿಂದ ಜೀವನದಲ್ಲಿ ಸಾಧನೆ ಮಾಡಬೇಕಿದ್ರೆ ಆಶಾಭಾವ ಹೊಂದಿರಬೇಕು. ದೇವರ ದಯೆ ಇದ್ದೇ ಇದೆ, ದೇವರು ಮೆಚ್ಚುವಂತೆ ಬದುಕ್ತಾ ಇರಬೇಕು. ಹಾಗೆಯೇ ಯೋಗ್ಯತೆ ಇರಬಹುದು ಎಂಬ ಆಶಾಭಾವದಿಂದ ಪ್ರವೃತ್ತಿ ಮಾಡಬೇಕು, ಪ್ರಯತ್ನವನ್ನಂತೂ ಮಾಡಲೇಬೇಕು. ಒಂದು ವೇಳೆ
ಪ್ರಯತ್ನ ಮಾಡದೆ ದೇವರು ಮಾಡಿಸಿದ್ರೆ ಮಾಡಿಸ್ತಾನೆ, ಇಲ್ಲಾಂದರೆ ಇಲ್ಲ, ನನ್ನ ಯೋಗ್ಯತೆಯೇ ಇಷ್ಟು ಅಂತ ತಿಳಿತೇನೆ ಅಂತಂದರೆ ಅದಕ್ಕೆ ಪಾರ್ವತಿ ದೇವಿ ಹೇಳ್ತಾಳೆ, ಅಧ್ರುವೇಣ ಶರೀರೇಣ ಯದ್ಯಭೀಷ್ಟಂ ನ ಸಾಧ್ಯತೆ ಪಶ್ಚಾತ್ ಸ ಶೋಚ್ಯತೆ ಮಂದಃ ಪತಿತೇಸ್ಮಿನ್ ಶರೀರಕ್ಕೆ. ಒಂದು ವೇಳೆ ಶರೀರ ಗಟ್ಟಿರುವಾಗಲೂ ಕೂಡ ಸೋಮಾರಿತನದಿಂದ ದೇವರು ಇಟ್ಟಾಗ ಆಗ್ತದೆ ಅಂತ ಅಂದುಕೊಂಡು ಸುಮ್ಮನೆ ಕೂತ್ರೆ ನಾಳೆಯ ದಿನ ಈ ಶರೀರಕ್ಕೆ ಮುಪ್ಪು ಆವರಿಸ್ತದೆ, ಅಥವಾ ದೇಹವೇ ನಷ್ಟ ಆಗಬಹುದು, ಅಂಗವೈಕಲ್ಯ ಉಂಟಾಗಬಹುದು. ಮರಣಕ್ಕಾಗಲಿ ಅಥವಾ ಅಪಘಾತಗಳಿಗಾಗಲಿ ವಯಸ್ಸಿನ ಮಿತಿ ಏನಿಲ್ಲ. ಆದ್ದರಿಂದ ಯಾರಿಗೆ ಯಾವತ್ತೂ ಏನೂ ಆಗಬಹುದು. ಹೀಗಿರುವಾಗ ಒಂದು ವೇಳೆ ದೇಹದಲ್ಲಿ ಸಾಮರ್ಥ್ಯ ಕುಂಠಿತವಾದಾಗ ಯೌವನವನ್ನು ನಾನು ವ್ಯರ್ಥಪಡಿಸಿಕೊಂಡೆ, ಯೌವನದಲ್ಲಿ ದೇಹದಲ್ಲಿ ಮನಸ್ಸಿನಲ್ಲಿ ಸಾಮರ್ಥ್ಯ ಇರುವಾಗ ಸೋಮಾರಿತನದಿಂದ ನಾನು ಈ ಜೀವನವನ್ನೇ ಹಾಳು ಮಾಡಿಕೊಂಡೆ ಎಂಬ ವ್ಯಥೆ ಮತ್ತೆ ಮುಪ್ಪಿನಲ್ಲಿ ಕಾಡಲಿದೆ. ನ ಪಶ್ಚಾತ್ ಸ ಶೋಚ್ಯತೆ ಮಂದಃ. ಯಾರು ಯೌವನದಲ್ಲಿ ಪೂರ್ಣವಾದಂತಹ ಪ್ರಯತ್ನವನ್ನು ಪಡಲಿಲ್ಲ ಅವರಿಗೆ ಖಂಡಿತವಾಗಿಯೂ ಮುಪ್ಪಿನಲ್ಲಿ ಒಂದು ಪಶ್ಚಾತ್ತಾಪ ಎಂಬುದು ಬಂದೇ ಬರ್ತದೆ. ಅನೇಕ ಮಂದಿ ಹೇಳುವುದು ಇದೆ, ನಾವು ಯೌವನದಲ್ಲಿರುವಾಗ ಬಾಲ್ಯದಲ್ಲಿರುವಾಗ ಚೆನ್ನಾಗಿ ಸಂಸ್ಕೃತ ಭಾಷೆಯನ್ನು ಓದಲಿಲ್ಲ, ಆದರೆ ಇವತ್ತಿಗೆ ಸಂಸ್ಕೃತವನ್ನು ಕಲಿತಿದ್ರೆ ಒಳ್ಳೆದಿತ್ತು ಅಂತ ಅನ್ನಿಸ್ತದೆ ಅಂತ ಅನೇಕ ಮಂದಿ ಹೇಳಿಕೊಳ್ಳುವುದಿದೆ. ಇದೇ ರೀತಿಯಾಗಿ ಪಶ್ಚಾತ್ ಸ ಶೋಚ್ಯತೆ ಮಂದಃ ಪತಿತೇಸ್ಮಿನ್ ಶರೀರಕ್ಕೆ ಅಂತ ಆ ಪಾರ್ವತೀ ದೇವಿ ತನ್ನ ತಪಸ್ಸಿನ ಕಾರಣವನ್ನು ಹೇಳ್ತಾಳೆ. ಹೀಗೆ ಪಾರ್ವತಿ ದೇವಿ ಬಹಳ ದೀರ್ಘಕಾಲವಾದ ಸಾವಿರಾರು ವರ್ಷಗಳ ಅವಧಿಯ ತಪಸ್ಸನ್ನು ಆಚರಿಸ್ತಾ ಇರ್ತಾಳೆ. ರುದ್ರದೇವರು ಕೂಡ ತಾನು ಕ್ರುದ್ಧನಾಗಿ ವಿರಕ್ತನಾಗಿ ಭಗವತ್ ಚಿಂತನೆಯಲ್ಲಿ ತೊಡಗಿರುವಾಗ ತಾರಕನ ಸಂಹಾರದ ಕಾಲ ಸನ್ನಿಹಿತವಾಗಿದೆ. ಆದ್ದರಿಂದ ದೇವತೆಗಳು ವಿಷ್ಣುವಿನ ಬಳಿ ಹೋಗಿ ಕೇಳುತ್ತಾರೆ, ರುದ್ರನಿಂದ ತಾರಕನ ಉತ್ಪತ್ತಿ ಆಗಬೇಕಾಗಿದೆ, ಆದರೆ ರುದ್ರದೇವರು ಪಾರ್ವತಿಯನ್ನು ದೂರ ಮಾಡಿ ಏಕಾಂತದಲ್ಲಿ ತಪೋನಿಷ್ಠರಾಗಿದ್ದಾರೆ. ಆದ್ದರಿಂದ ಏನು ಮಾಡುವುದು, ಉಪಾಯ ಏನು ಅಂತ ಕೇಳಿದಾಗ ಮತ್ತೆ ಆ ರುದ್ರದೇವರ ಬಳಿ ಹೋಗಿ ಪ್ರಾರ್ಥಿಸಿ ರುದ್ರದೇವರು ಕೋಪಗೊಂಡರೆ, ಇಲ್ಲ, ರುದ್ರದೇವರು ಯಾವುದೇ ನಿಮಿತ್ತಕ್ಕೂ ಕೂಡ ದೇವತೆಗಳ ವಿಷಯದಲ್ಲಿ ಕೋಪಗೊಳ್ಳುವುದಿಲ್ಲ, ಆದ್ದರಿಂದ ನೀವೆಲ್ಲರೂ ಕೂಡ ಆ ರುದ್ರದೇವರ ಬಳಿ ಹೋಗಿ ಪ್ರಾರ್ಥನೆ ಮಾಡಿ ಅಂತ ವಿಷ್ಣು ಹೇಳ್ತಾನೆ, ಶ್ರೀಹರಿ ಹೇಳ್ತಾನೆ. ಆವಾಗ ಮತ್ತೆ ಎಲ್ಲ ದೇವತೆಗಳು ಕೂಡ ರುದ್ರದೇವರ ಬಳಿ ಬಂದು ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ರುದ್ರದೇವರು ಹೇಳ್ತಾರೆ, ತಾರಕೋ ದೇವಶತ್ರುಶ್ಚ ನಾನ್ಯಥಾ ಮಮ ಭಾಷಿತಂ ಹೇ ಶಂಭೋ ತವ ಪುತ್ರೇಣ ಔರಸೇನ ಹತೋ ಭವೇತ್ ತಾರಕೋ ದೇವಶತ್ರುಶ್ಚ ನಾನ್ಯಥಾ ಮಮ ಭಾಷಿತಂ ಎಂಬುದಾಗಿ ಬ್ರಹ್ಮದೇವರು ರುದ್ರದೇವರ ಬಳಿ ಕೇಳಿಕೊಳ್ತಾರೆ. ಆ ತಾರಕನಿಗೆ ನಾನು ಈಗಾಗಲೇ ವರ ಕೊಟ್ಟಿದ್ದೇನೆ, ಏನು ಅಂತ ಕೇಳಿದರೆ 7 ದಿನಗಳ ಮಗನಿಂದಲ್ಲದೆ ಇನ್ಯಾರಿಂದಲೂ ಕೂಡ ಮರಣ ಬರುವುದಿಲ್ಲ. ಆದ್ದರಿಂದ ಆ ತಾರಕನ ಸಂಹಾರಕ್ಕೆ ಯೋಗ್ಯನಾದಂತಹ ಕುಮಾರನ ಉತ್ಪತ್ತಿ ಅದು ನಿನ್ನಿಂದ ಆಗಬೇಕು ಅಂತ ಕೇಳಿಕೊಂಡಾಗ ರುದ್ರದೇವರು ಆಯಿತು ಅಂತ ಒಪ್ಪಿಕೊಳ್ತಾರೆ. ಅಲ್ಲ, ರುದ್ರದೇವರು ಆಯಿತು ಅಂತ ಅಷ್ಟು ಸುಲಭದಲ್ಲಿ ಒಪ್ಪಿಕೊಳ್ಳುವುದಾದರೆ ಈ ಹಿಂದೆ ಪಾರ್ವತಿ ಮತ್ತು ರುದ್ರದೇವರು ಇರುವರೂ ಕೂಡ ಒಟ್ಟಿಗೆ ಇರುವಾಗ ಮನ್ಮಥ ಬಾಣಪ್ರಯೋಗ ಮಾಡಿದಾಗ ಆಗಲೇ ಪಾರ್ವತಿಯನ್ನು ವರಿಸಿ ಕುಮಾರನನ್ನು ಪಡೆಯಬಹುದಿತ್ತು. ಯಾಕೆ ಹಾಗಾದರೆ ತಪಸ್ಸಿಗೆ ಹೊರಟರು ಪಾರ್ವತಿಯನ್ನು ದೂರ ಮಾಡಿ ಅಂತಂದರೆ ಅದಕ್ಕೆ ರುದ್ರದೇವರ ಹೇಳ್ತಾರೆ, ತಪಃ ಪರಮ ಸಂಯುಕ್ತಾ ಕಾರಯಾಮ ಸುದುಷ್ಕರಂ ಪರಮಾನಂದ ಸಂಯುಕ್ತಾ ಸುಖಿನಃ ಸರ್ವ ಏವ ಹಿ. ಹೌದು, ರುದ್ರದೇವರಿಗೂ ಗೊತ್ತಿದೆ, ಪಾರ್ವತಿ ದೇವಿಗೂ ಗೊತ್ತಿದೆ, ಅವರೆಲ್ಲ ದೇವತೆಗಳೇ, ನಮ್ಮಂತೆ ಸಾಮಾನ್ಯ ಮನುಷ್ಯರಲ್ಲ. ನಮ್ಮಿಂದ ಏನು ಆಗಬೇಕಾಗಿದೆ, ಕುಮಾರನ ಉತ್ಪತ್ತಿ ಆಗಲಿಕ್ಕಿದೆ ನಮ್ಮಿಬ್ಬರಿಂದ, ಅವನೇ ಸಂಹಾರ ಮಾಡಲಿಕ್ಕಿದ್ದಾನೆ, ಎಲ್ಲ ದೇವತೆಗಳಾದ ಅವರಿಗೆ ಗೊತ್ತೇ ಇದೆ. ಆದರೂ ಕೂಡ ಯಾಕೆ ತಪಸ್ಸಿಗೆ ಹೋದರು ಹಾಗಾದರೆ ಅಂತಂದರೆ ಅದಕ್ಕೆ ರುದ್ರದೇವರು ಹೇಳುವುದು, ತಪಃ ಪರಮ ಸಂಯುಕ್ತಾ ಕಾರಯಾಮ ಸುದುಷ್ಕರಂ. ಲೋಕಕ್ಕೆ ಪಾಠವನ್ನು ತಿಳಿಸಿಕೊಡಬೇಕು. ಅತ್ಯಂತ ದುಷ್ಕರವಾದ ಕೆಲಸ ಆಗಿದ್ರೂ ಕೂಡ ತಪಸ್ಸನ್ನು ಮಾಡಿದರೆ ಆ ದುಷ್ಕರವಾದಂತಹ ಕೆಲಸವೂ ಕೂಡ ಸಾಧ್ಯ ಆಗ್ತದೆ. ನಮ್ಮ ಕೈಯಿಂದ ಆಗುವಂಥದ್ದಲ್ಲಪ್ಪ ಅಂತ ಅಂದುಕೊಂಡು ಅನೇಕ ಬಾರಿ ನಾವು ಕೈ ಸೋತರೂ ಕೂಡ
ತಪಸ್ಸಿನ ಪ್ರಭಾವದಿಂದ ನಾವು ಕೈಸೋದಂತಹ ವಿಚಾರಗಳು ಕೂಡ ಕೈಗೂಡುವುದಿದೆ. ಆದ್ದರಿಂದ ಇದನ್ನು ಲೋಕಕ್ಕೆ ತಿಳಿಸುವುದಕ್ಕೋಸ್ಕರ ನಾನು ತಪಸ್ಸನ್ನು ಮಾಡಿದ್ದೇನೆ ಎಂಬುದಾಗಿ ರುದ್ರದೇವರು ಹೇಳ್ತಾರೆ. ರುದ್ರದೇವರು ಹೇಳಿದ್ದು ಅನುಗುಣವಾಗಿ ಪಾರ್ವತಿಯನ್ನು ವರಿಸಲಿಕ್ಕೆ ಮುನ್ನಡೆಯುತ್ತಾರೆ. ಎರಡು ಕಡೆ ಇದೇ ಸ್ಕಂದ ಪುರಾಣದಲ್ಲಿ ಎರಡು ಕಡೆ ಈ ಕಥೆ ಬಂದಿದೆ. ಅಲ್ಲಿ ನೇರವಾಗಿ ಪಾರ್ವತಿಯ ಬಳಿಗೆ ಹೋಗುವುದಕ್ಕೆ ಬಯಸದೆ ತಾನು ವಟುವಿನ ರೂಪವನ್ನು ತಳೆದು ಆ ಪಾರ್ವತಿಯ ಬಳಿ ಹೋಗ್ತಾರೆ. ಪಾರ್ವತಿಯ ಬಳಿ ಹೋದರೆ ಪಾರ್ವತಿ ತಪಸ್ಸನ್ನಲ್ಲಿರ್ತಾಳೆ. ಪಾರ್ವತಿಯ 12 ಮಂದಿ ಸಖಿಯರು ಅವಳ ಜೊತೆಗಿರ್ತಾರೆ. ಸಖಿಯರು ಹೇಳ್ತಾರೆ, ಇನ್ನೇನು ಸ್ವಲ್ಪ ಸಮಯದ ಬಳಿಕ ಅವಳ ಇವತ್ತಿನ ತಪಸ್ಸು ಅದು ಕೊನೆಗೊಳ್ಳಲಿದೆ, ತಪಸ್ಸಿನಿಂದ ಹೊರಬರಲಿದ್ದಾಳೆ, ಆ ಬಳಿಕ ಮಾತನಾಡು ಅಂತ. ಅಷ್ಟು ಹೊತ್ತಿಗೆ ರುದ್ರದೇವರು ವಟುವಿನ ಹುಡುಗನ ಬಾಲಕನ ರೂಪದಲ್ಲಿದ್ದವರು ಕೇಳ್ತಾರೆ, ಅಲ್ಲ ಈ ಪಾರ್ವತಿ ಎಂತಹ ಕೋಮಲ ಶರೀರದವಳು, ಎಷ್ಟು ಸುಂದರಳಾಗಿದ್ದಾರೆ, ಅಷ್ಟೇ ಅಲ್ಲದೆ ಸಾಕ್ಷಾತ್ ಹಿಮವಂತನ ಮಗಳು. ಹಿಮವಂತ ಅಂದರೆ ಪರ್ವತರಾಜ ಪುತ್ರಿಯಾಗಿದ್ದು, ಇಷ್ಟೊಂದು ಸುಂದರಿಯಾಗಿದ್ದು, ಕೋಮಲವಾದಂತಹ ದೇಹ, ಕೋಮಲ ಚಿಕ್ಕದಾದಂತಹ ವಯಸ್ಸು, ಇಂತಹ ವಯಸ್ಸಿನಲ್ಲಿ ಈಕೆ ಯಾಕೆ ಇಷ್ಟೊಂದು ತಪಸ್ಸು ಮಾಡ್ತಾ ಇದ್ದಾಳೆ ಅಂತ ಕೇಳಿದರೆ ಅದಕ್ಕೆ ಅವರು ಹೇಳ್ತಾರೆ, ಈಕೆ ರುದ್ರನನ್ನೇ ಪತಿಯನ್ನಾಗಿ ಪಡಿಬೇಕು ಅಂತ ತಪಸ್ಸು ಮಾಡ್ತಾ ಇದ್ದಾಳೆ.